ಕನ್ನಡಿಗರೇ, ಡಿ ಬಾಸ್ ಫ್ಯಾನ್ಸ್ ಎಲ್ಲ ಕಡೆ ಇರ್ತಾರೆ, ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಆದರೆ ಒಂದೊಂದು ಕಡೆ ಇವರುಗಳು ಮಾಡುವ ಎಡವಟ್ಟಿಂದ ಡಿ ಬಾಸ್ಗೂ ಕಲಂಕ ತರುತ್ತೆ, ಜೊತೆಗೆ ಫ್ಯಾನ್ಸ್ಗೂ ಕೂಡ ಮುಜುಗರಕ್ಕೆ ಒಳಗಾಗ್ತಾರೆ. ಏಕೆಂದ್ರೆ ಫ್ಯಾನ್ಸ್ ವಾರ್ ಬೇಡ ಅಂತ ಅವರೇ ಹೇಳ್ತಾರೆ. ಆದರೆ ಕೆಲವರು ಅಂದ್ರೆ ಯಾರೋ ಕೆಲವರು ಮಾತ್ರ ಬೇಕು ಅಂತ ಫ್ಯಾನ್ಸ್ ವಾರ್ ಶುರು ಮಾಡ್ಕೊಳ್ತಾರೆ. ಫ್ಯಾನ್ಸ್ ವಾರ್ ಅನ್ನೋದು ಇರಬೇಕು ಯಾವುದ್ರಲ್ಲಿ ಗೊತ್ತಾ? ಜಾಸ್ತಿ ಸಿನಿಮಾ ಮಾಡೋದ್ರಲ್ಲಿ. ಅವರದ್ದು ಹಿಟ್ ಚಿತ್ರ ಬಂತು, ನಮ್ಮ ಬಾಸ್ ಅದಕ್ಕಿಂತ ದೊಡ್ಡ ಹಿಟ್ ಕೊಡಲಿ ಅಂತ ಇರಬೇಕು. ಅದನ್ನ ಬಿಟ್ಟು ಒಂದು ವೇದಿಕೆ ಒಬ್ಬರಿಗೆ ಸಜ್ಜಾಗಿರುತ್ತೆ ಅಂದ್ರೆ ಅಲ್ಲಿ ಹೋಗಿ ಆ ವೇದಿಕೆ ಕಾರ್ಯಕ್ಕೆ ಭಂಗ ತರಬಾರ್ದು ಅಲ್ವಾ? ಒಂದೊಂದು ಸಾರಿ ನಾವು ಯಾರಿಗೆ ಅವಮಾನ ಮಾಡೋಕ್ಕೆ ಹೋಗ್ತೀವಿ ಆಗ ಅವರ ಗೌರವ ಹೆಚ್ಚಾಗುತ್ತೆ, ನಮ್ಮ ಗೌರವ ಕಮ್ಮಿ ಆಗುತ್ತೆ. ಕೆಲವರ ದೊಡ್ಡ ಗುಣದಿಂದ ಅವರ ಮರ್ಯಾದೆ ಉಳಿಯುತ್ತೆ. ಸೊ ಹೀಗೆ ದೊಡ್ಡತನ ತೋರಿಸಿದ್ದು ಡಿ ಬಾಸ್ ಅಭಿಮಾನಿಗಳಿಗೆ ದೊಡ್ಡ ಮನೆಯ ಯುವರಾಜ್ ಕುಮಾರ್. ನಿಜಕ್ಕೂ ಗ್ರೇಟ್ ಸರ್ ನೀವು. ಸೊ ಇಷ್ಟೆಲ್ಲ ಹೇಳ್ತಿರುವ ವಿಚಾರ ಏನು ಅಂದ್ರೆ, ಈವೆಂಟ್ ನಡೆಯುತ್ತೆ, ಸಾವಿರಾರು ಜನಸಾಗರ ಸೇರಿರುತ್ತೆ ಅಂತ ವೇದಿಕೆಯಲ್ಲಿ ಡಿ ಬಾಸ್ ಅಭಿಮಾನಿಗಳು ಮಾಡಿದ ವರ್ತನೆ ಹೇಗಿತ್ತು ಅಂದ್ರೆ ಫ್ಯಾನ್ಸ್ ವಾರ್ಗೆ ದಾರಿ ಮಾಡಿಕೊಟ್ಟಂತೆ ಇತ್ತು. ಇಷ್ಟಕ್ಕೂ ಏನಾಯ್ತು ಆ ವೇದಿಕೆ ಹತ್ತಿರ ಬನ್ನಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಕನ್ನಡಿಗರೇ. ಇನ್ನೇನು ಇದೇ ಶುಕ್ರವಾರ ತೆರೆಗೆ ಬರುತ್ತಿದೆ. ಯಾವುದೇ ಸಿನಿಮಾವಾದರೂ ಬಿಡುಗಡೆಗೆ ಮುಂಚೆ ಅಲ್ಲಿನ ಸಿನಿಮಾದ ಪ್ರಚಾರ ತುಂಬಾ ಜೋರಾಗಿ ನಡೆಯುತ್ತೆ. ಆದರೆ ಅಲ್ಲಿ ಎಲ್ಲರ ಫ್ಯಾನ್ಸ್ ಬಳಗವೂ ಸೇರಿದ್ರು. ಇನ್ನು ಈ ಈವೆಂಟ್ ನಲ್ಲಿ ಡಿ ಬಾಸ್ ಅಭಿಮಾನಿಗಳು ಇದ್ದರು. ಡಿ ಬಾಸ್ ಅಭಿಮಾನಿಗಳು ಈಗ ಎಲ್ಲ ಕಡೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಆದರೆ ಕೆಲವೊಮ್ಮೆ ಕೆಲವರು ಮಾಡಿದ ಎಡವಟ್ಟಿನಿಂದ ಡಿ ಬಾಸ್ ಮೇಲೂ ಫ್ಯಾನ್ಸ್ ಮೇಲೂ ಕಳಂಕ ಬರ್ತಿದೆ. ಹೌದು ಸ್ನೇಹಿತರ, ಫ್ಯಾನ್ಸ್ ವಾರ್ ಬೇಡ ಅಂತ ಡಿ ಬಾಸ್ ಅವರೇ ಎಷ್ಟೋ ಬಾರಿ ಹೇಳಿದ್ದಾರೆ. ಒಂದೊಂದ್ಸರಿ ಡಿ ಬಾಸ್ ಅಭಿಮಾನಿಗಳು ಫ್ಯಾನ್ಸ್ ವಾರ್ ಯಾವುದು ಬೇಡ ಅಂತ ಸುಮ್ಮನೆ ಇದ್ದಿದ್ದು ನೋಡಿದ್ದೇವೆ. ಆದರೆ ಇವರು ಸುಮ್ಮನೆ ಇದ್ದಾಗ ಬೇರೆಯವರು ಶುರು ಮಾಡಿದ್ದು ನೋಡಿದ್ದೇವೆ. ಆದರೆ ಈ ಬಾರಿ ಕೆಲವು ಡಿ ಬಾಸ್ ಅಭಿಮಾನಿಗಳೇ ಫ್ಯಾನ್ಸ್ ವಾರ್ ಶುರು ಮಾಡಿಕೊಂಡಿದ್ದಾರೆ. ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವರು ಮಾತ್ರ. ಆದರೆ ಈ ಕೆಲವರಿಂದ ಎಲ್ಲ ಅಭಿಮಾನಿಗಳಿಗೂ ಕೆಟ್ಟ ಹೆಸರು. ಈವೆಂಟ್ ನಲ್ಲಿ ಡಿ ಬಾಸ್ ಅಭಿಮಾನಿಗಳು ಮಾಡಿದ್ದೇನು ಗೊತ್ತಾ? ಯುವರಾಜ್ ಕುಮಾರ್ ಈವೆಂಟ್ ನಲ್ಲಿ ತನ್ನ ಸಿನಿಮಾದ ಬಗ್ಗೆ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಿರುವಾಗ ಅವರು ಮಾತಾಡುತ್ತಿರುವ ಮಧ್ಯದಲ್ಲಿ ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ ಎಂದು ಕೂಗುತ್ತಿದ್ದಾರೆ. ಈ ತರ ಯಾರಾದರೂ ಸಜ್ಜನರು ಮಾಡುವ ಕೆಲಸನ ಇದು? ಡಿ ಬಾಸ್ ಅಭಿಮಾನಿಗಳಾದವರು ನೀವೇ ಹೇಳಿ. ಒಬ್ಬ ವ್ಯಕ್ತಿ ಮಾತನಾಡುತ್ತಿರುವ ಮಧ್ಯದಲ್ಲಿ ಆ ರೀತಿ ಇನ್ನೊಬ್ಬರ ಸ್ಟಾರ್ಡಮ್ನ ತೋರಿಸುವುದು ಎಷ್ಟು ಸರಿ ಎನ್ನುವುದು? ಅದರಿಂದ ಒಬ್ಬರಿಗೆ ಆಗುವ ಮುಜುಗರ, ಅದರಿಂದ ಒಬ್ಬರಿಗೆ ಆಗುವ ಅವಮಾನ ನೀವೇಕೆ ಯೋಚನೆ ಮಾಡೋದಿಲ್ಲ ಅಂತ? ಡಿ ಬಾಸ್ ಅಭಿಮಾನಿಗಳು ಫ್ಯಾನ್ಸ್ ಇದ್ದೀರಾ ಅಂತ ಅಭಿಮಾನ ತೋರಿಸಬೇಕು. ಆದರೆ ಯಾವಾಗ ತೋರಿಸಬೇಕು? ನಿಮ್ಮ ಡಿ ಬಾಸ್ ಈವೆಂಟ್ಗಳಲ್ಲಿ, ಚಿತ್ರಮಂದಿರಗಳಲ್ಲಿ ತೋರಿಸಬೇಕು. ಅದನ್ನು ಬಿಟ್ಟು ಹೀಗೆ ಬೇರೆಯವರ ಈವೆಂಟ್ಗೆ ಹೋಗಿ ಅಲ್ಲಿ ಅವರ ಸ್ಟಾರ್ಡಮ್ನ ಕಮ್ಮಿ ಮಾಡೋದು ಸರಿನಾ? ಹೋಗ್ಲಿ, ನೀವು ಡಿ ಬಾಸ್ ಅಂತ ಕೂಗಿದ್ರಿ, ಆ ರೀತಿ ಕೂಗುವುದಕ್ಕಾದರೂ ಒಂದು ಕರೆಕ್ಟ್ ಆದ ಸನ್ನಿವೇಶ ಇರಬೇಕು ತಾನೆ? ಅದು ಇರಲಿಲ್ಲ ತಾನೆ? ಒಬ್ಬರು ಮಾತನಾಡುತ್ತಿರುವಾಗ ಆ ರೀತಿ ಕೂಗಿದ್ರೆ ಅದೆಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವು ಯೋಚಿಸಿದ್ದೀರಾ? ಡಿ ಬಾಸ್ ಫ್ಯಾನ್ಸ್ ಯಾವಾಗಲೂ ಸಜ್ಜನರ ರೀತಿಯಲ್ಲಿ ವರ್ತನೆ ಮಾಡುತ್ತಾರೆ ಅಂತ ನಾನು ಅಂದುಕೊಂಡಿದ್ದೀನಿ. ಆದರೆ ಯಾರೋ ಕೆಲವರು ಈ ರೀತಿ ಮಾಡೋದ್ರಿಂದ ಬೇರೆ ಡಿ ಬಾಸ್ ಅಭಿಮಾನಿಗಳಿಗೆ ಕೆಟ್ಟ ಹೆಸರು. ಬರೀ ಅಭಿಮಾನಿಗಳಿಗೆ ಅಲ್ಲ, ಡಿ ಬಾಸ್ಗೂ ಕೂಡ ಕೆಟ್ಟ ಹೆಸರು. ಹೌದು, ಒಬ್ಬರನ್ನ ಅವಮಾನ ಮಾಡಕ್ಕೆ ಹೋದ್ರಿ ನೀವು, ಆದ್ರೆ ಏನಾಯ್ತು? ನಿಮಗೆ ಅದು ಉಲ್ಟಾ ಆಯ್ತು. ಹೌದು ಕನ್ನಡಿಗರೇ, ಇವರು ಡಿ ಬಾಸ್ ಅಂತ ಕರೆಯುವುದಕ್ಕೆ ಶುರು ಮಾಡಿದ್ರು. ಆದರೆ ಅಲ್ಲಿ ಅಪ್ಪು ಬಾಯ್ಸ್ ಕೂಡ ಇದ್ದರು. ಇನ್ನು ಇವರು ಡಿ ಬಾಸ್ ಅಂತ ಕರೆಯುತ್ತಿರುವಾಗ ಅಪ್ಪು ಅಭಿಮಾನಿಗಳು ಕೂಡ ಅಪ್ಪು ಬಾಸ್ ಅಂತ ಜೋರಾಗಿ ಕೂಗಿದ್ರು. ಸೊ ಈ ಮಧ್ಯೆ ಡಿ ಬಾಸ್ ಅಂತ ಕರೆಯುವವರಿಗೆ ವಾಯ್ಸ್ ಕಮ್ಮಿ ಆಯ್ತು. ಅಲ್ಲಿನ ಅಪ್ಪು ಬಾಯ್ಸ್ ಸದ್ದು ಜೋರಾಗಿ ನಡೆಯಿತು. ಡಿ ಬಾಸ್ ಫ್ಯಾನ್ಸ್ ಸದ್ದು ಜೋರಾಗಿ ಆರ್ಭಟ ಮಾಡೋಕ್ಕೆ ಆಗಿಲ್ಲ. ಇದರಿಂದ ನೀವು ತೋಡಿದ ಗುಂಡಿಗೆ ನೀವೇ ಬಿದ್ದಂಗೆ ಆಗಿಲ್ವಾ? ಫ್ಯಾನ್ಸ್ ವಾರ್ ಅನ್ನೋದು ನೀವೇ ಶುರು ಮಾಡ್ದಂಗೆ ಆಗಿಲ್ವಾ? ಇದರಿಂದ ದರ್ಶನ್ ಅವರ ಎಲ್ಲ ಅಭಿಮಾನಿಗಳಿಗೂ ಕೆಟ್ಟ ಹೆಸರು. ಯಾರೋ ಕೆಲವರು ಈ ರೀತಿ ಮಾಡೋದ್ರಿಂದ ಎಲ್ಲರೂ ಕೆಟ್ಟ ಹೆಸರು ತೆಗೆದುಕೊಳ್ಳಬೇಕಾಗುತ್ತದೆ. ಜೊತೆಗೆ ಡಿ ಬಾಸ್ ಹೆಸರು ಕೂಡ ಹಾಳು ಮಾಡ್ತೀರಾ. ಇನ್ನು ವೇದಿಕೆ ಮೇಲೆ ಇದ್ದಿದ್ದು ದೊಡ್ಡ ಮನೆ ಹುಡುಗ. ಇದರಿಂದ ನಿಮ್ಮ ಮರ್ಯಾದೆ ಉಳಿತು ಅಂದ್ರೆ ತಪ್ಪಾಗಲಾರದು. ಹೌದು, ದೊಡ್ಡ ಮನೆ ಹುಡುಗನ ದೊಡ್ಡ ಗುಣ ಮೆಚ್ಚಬೇಕು ಅನ್ನೋದು ಇದಕ್ಕೆ. ನೀವು ಅಷ್ಟೆಲ್ಲ ಚುಡಾಯಿಸಿದ್ರು, ಅಷ್ಟೆಲ್ಲ ಕೂಳೆ ಕೊಟ್ಟರು. ದೊಡ್ಡ ಮನೆ ಹುಡುಗ ಯುವರಾಜ್ ಕುಮಾರ್ ಒಂದೇ ಮಾತಿನಲ್ಲಿ ಹೇಳಿದ್ರು, ಎಲ್ಲರ ಅಭಿಮಾನಿಗಳು ಬಂದು ಸೇರಿದ್ದೀರಾ, ನಮಗೆ
ತುಂಬ ಖುಷಿ ಎಂದು. ಇದು ಒಂದು ಮಾತು ಸಾಕಲ್ವೇ ನಿಮ್ಮ ದೊಡ್ಡತನವನ್ನು ಸಣ್ಣತನ ಮಾಡುವುದಕ್ಕೆ? ಬೇಕಿತ್ತಾ ಇದು ನಿಮಗೆ? ಹೋಗಿದ್ರಿ ನಿಜ. ಡಿ ಬಾಸ್ ಅಭಿಮಾನಿಯಾಗಿ ನಾವು ಅಪ್ಪು ಫ್ಯಾಮಿಲಿಗೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗ ನಿಮ್ಮ ಗುಣ ದೊಡ್ಡದಾಗ್ತಿತ್ತು, ನಿಮ್ಮ ಬಳಗ ಜಾಸ್ತಿ ಆಗ್ತಿತ್ತು. ಈ ರೀತಿ ಮಾಡೋದ್ರಿಂದ ನಿಮ್ಮ ಗುಣ ಸಣ್ಣತನವಾಗುತ್ತೆ. ಇನ್ನು ಇದನ್ನ ಫ್ಯಾನ್ಸ್ ವಾರ್ ಅಂತ ಕರೆಯೋಕ್ಕೂ ಆಗಲ್ಲ. ಫ್ಯಾನ್ಸ್ ವಾರ್ ಅಂದ್ರೂ ಗೌರವ ಕಮ್ಮಿನೇ ಇದಕ್ಕೆ. ನೀವು ನಿಜವಾದ ಡಿ ಬಾಸ್ ಅಭಿಮಾನಿಗಳಾಗಿದ್ದರೆ ನೀವು ಯೋಚಿಸಿ ಕರೆಕ್ಟಾಗಿ, ನಿಮಗೆ ಅರ್ಥ ಆಗುತ್ತೆ ನಾವು ಮಾಡಿದ್ದು ತಪ್ಪೆಂದು. ಫ್ಯಾನ್ಸ್ ವಾರ್ ಬೇಕಾದರೆ ಚಿತ್ರಮಂದಿರದಲ್ಲಿ ಇರಲಿ, ಹಿಟ್ ಸಿನಿಮಾ ಕೊಡೋದ್ರಲ್ಲಿ ಇರಲಿ, ನಮ್ಮ ಡಿ ಬಾಸ್ ಸಿನಿಮಾ ಎಷ್ಟು ದೊಡ್ಡದು ಅಂತ ತೋರಿಸೋದ್ರಲ್ಲಿ ಇರಲಿ. ಆದರೆ ವೇದಿಕೆ ಮೇಲೆ ಈ ರೀತಿ ಬೇಕಾ? ಹೌದು, ವೇದಿಕೆ ಯಾರಿಗೂ ಸಜ್ಜಾಗಿರುತ್ತೆ, ಅದರಲ್ಲಿ ಬಂದು ಈ ರೀತಿ ವರ್ತನೆ ಒಂದು ಚೂರು ಸರಿಯಿಲ್ಲ. ಇದರಿಂದ ಆ ಕಾರ್ಯಕ್ಕೂ ಭಂಗ ಬರುತ್ತೆ, ನಿಮ್ಮ ಗೌರವಕ್ಕೂ ಧಕ್ಕೆ ಬರುತ್ತೆ. ಆದರೆ ಈ ಈವೆಂಟ್ನಲ್ಲಿ ನಾವು ನೋಡಿದ್ದ ಯುವರಾಜ್ ಕುಮಾರ್ ಅವರನ್ನ ಮೆಚ್ಚಲೇಬೇಕು. ಅವರ ಬುದ್ಧಿವಂತಿಕೆ ಗುಣದಿಂದ ಅಭಿಮಾನಿಗಳನ್ನು ತಮ್ಮ ದೊಡ್ಡತನ ತೋರಿಸಿ ವೇದಿಕೆಯನ್ನು ಉಳಿಸಿಕೊಂಡರು. ಅವರು ಧೈರ್ಯದಿಂದ ಮಾತನಾಡಿ ಎಲ್ಲರಿಗೂ ಗೌರವ ತಂದುಕೊಟ್ಟರು. ಅದೇ ಅದ್ಭುತ, ಸೂಪರ್ ಯುವ ಸ್ಟಾರ್ ನೀವು. ನಿಜಕ್ಕೂ ಗ್ರೇಟ್ ಗ್ರೇಟ್ ಗ್ರೇಟ್. ಎಷ್ಟು ಸರಿ ಹೇಳಿದ್ರು ನಿಜಕ್ಕೂ ಗ್ರೇಟ್. ನಿಮ್ಮ ಮಾತಿನಿಂದ ಫ್ಯಾನ್ಸ್ ವಾರ್ ಅನ್ನೋದೇ ತಪ್ಪಿದೆ. ದರ್ಶನ್ ಅಭಿಮಾನಿಗಳ ಮರ್ಯಾದೆ ಕಾಪಾಡಿದ್ದೀರಾ. ನಿಮ್ಮನ್ನು ಬಿಟ್ಟು ಬೇರೆ ಯಾರೋ ಹೀರೋ ಇದ್ರೆ ಆ ಜಾಗದಲ್ಲಿ ಈ ರೀತಿ ಮಾತಾಡೋಕ್ಕೆ ಸಾಧ್ಯವಿಲ್ಲ ಅಂತ ನನ್ನ ಅನಿಸಿಕೆ. ನಿಜಕ್ಕೂ ಗ್ರೇಟ್ ನೀವು. ನಿಜ ಹೇಳಬೇಕು ಅಂದರೆ ಇದರಲ್ಲಿ ಮುಜುಗರಕ್ಕೆ ಒಳಗಾಗಿದ್ದು ನಿಜವಾಗ್ಲೂ ಅಪ್ಪು ಅಭಿಮಾನಿಗಳಲ್ಲ, ದರ್ಶನ್ ಅಭಿಮಾನಿಗಳು ಮುಜುಗರಕ್ಕೆ ಒಳಗಾಗಿದ್ದು. ಯಾರೋ ಕೆಲವರು ಮಾಡೋ ಈ ಥರ ವರ್ತನೆಗೆ ಇನ್ನೂ ಕೆಲವು ನಿಜವಾದ ಅಭಿಮಾನಿಗಳನ್ನ ಮರ್ಯಾದೆ ತೆಗೆಯಬೇಡಿ. ಇಲ್ಲಿ ನಾವೆಲ್ಲರೂ ಒಂದೇ. ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸೋಣ, ಕನ್ನಡ ಇಂಡಸ್ಟ್ರಿಯ ಎಲ್ಲ ಹೀರೋಗಳನ್ನ ಸ್ವಾಗತಿಸೋಣ, ನಮ್ಮ ಸಿನಿಮಾನ ಬೇರೆಯವರು ಕೊಂಡಾಡುವ ಹಾಗೆ ಮಾಡೋಣ. ಅದನ್ನು ಬಿಟ್ಟು ನಮ್ಮ ಮರ್ಯಾದೆಯನ್ನು ನಾವೇ ತೆಗೆದುಕೊಳ್ಳುವುದು ಬೇಡ. ಎಲ್ಲ ಅಭಿಮಾನಿಗಳು ಎಲ್ಲರಿಗೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ರಂಗವನ್ನ ಬೆಳೆಸಿ, ಕನ್ನಡವನ್ನ ಬೆಳೆಸಿ. ನಿಜವಾದ ದರ್ಶನ್ ಅಭಿಮಾನಿಗಳು ಅರ್ಥ ಮಾಡ್ಕೊಳ್ತೀರಾ ಎಂದು ತಿಳಿದಿದ್ದೇನೆ. ನೀವು ಸಜ್ಜನ ಅಭಿಮಾನಿಗಳೆಂದು ನನಗೆ ಗೊತ್ತಿದೆ. ಬೇರೆಯವರು ಈವೆಂಟ್ಗೆ ಹೋಗಿದ್ದಾಗ ಸಪೋರ್ಟ್ ಮಾಡಿ ಅವಮಾನಿಸಬೇಡಿ. ಅವರ ಸ್ಟಾರ್ಡಮ್ ಕಮ್ಮಿ ಮಾಡೋದಕ್ಕೆ ನೋಡಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.